ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 11ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 12. ಯಾವುದೇ ಅಡೆತಡೆ ಇಲ್ಲದೆ ಸೂರ್ಯ ಚಂದು ಸತಿಪತಿಯಾದರು. ಬಂದವರೆಲ್ಲ ಅವರನ್ನು ಆಶೀರ್ವದಿಸಿದರು. ಮದುವೆಯೆಲ್ಲ ಮುಗೀತು. ನಾಳೆ ಇನ್ನೊಂದು ರಿಸೆಪ್ಷನ್ ಇರೋದ್ರಿಂದ ಎಲ್ಲ ಅಲ್ಲೇ ಉಳಿದರು. ವಿನಯ್ ಪ್ರೀತಮ್ ಒಟ್ಟಿಗೆ ಏನೋ ವಿಷಯ ಬಗ್ಗೆ ಮಾತನಾಡುತ್ತಾ ರಶ್ಮಿಗೆ ತಿಳಿಯಬಾರದೆಂದು ಹೇಳುತ್ತಿದ್ದರು. ಅಷ್ಟರಲ್ಲಿ ರಶ್ಮಿ ಆ ಮಾತನ್ನು ಕೇಳಿಸಿಕೊಂಡಳು. ಏನಿಬ್ಬರು ಏನೋ ವಿಷಯ ನನಗೆ ಗೊತ್ತಾಗಬಾರದೆಂದು ಹೇಳುತ್ತಿದ್ದೀರಾ? ಏನದು? ಏನಿಲ್ಲ ಪುಟ್ಟ ಎಂದು ವಿನಯ್ ತಪ್ಪಿಸಿಕೊಂಡನು. ಆಗ ರಶ್ಮಿ ಪ್ರೀತಮ್ ಬಳಿ ಹೋಗಿ, ಏನು ನನ್ನ ಬಗ್ಗೆ ನನ್ನ ಅಣ್ಣನ ಬಳಿ ಕಂಪ್ಲೇಂಟ್ ಮಾಡ್ತಿದ್ರಾ? ಇಲ್ಲ, ರಶ್ಮಿಗೆ ತುಂಬ ಕೋಪ, ಹಠ ಎಂದು ಕಿವಿ ಚುಟ್ಟು ಕೆಲಸ ನಡೀತಿದ್ಯಾ? ವ್ಯಂಗ್ಯವಾಗಿ ಹೇಳಿದಳ. ರಶ್ಮಿ, ನನ್ನ ಮೇಲೆ ನಿನಗೆ ಎಳ್ಳಷ್ಟು ನಂಬಿಕೆನೇ ಇಲ್ವಾ? ನಿನ್ನ ನಾನು ಸಾಸಿವೆ ಕಾಳಷ್ಟು ನಂಬೋದಿಲ್ಲ. ಸರಿ ರಶ್ಮಿ, ನಿನ್ನಿಷ್ಟ ಎಂದು ಎದ್ದು ಹೊರಟೇ ಬಿಟ್ಟ. ರಾತ್ರಿ ಮಲಗುವ ವೇಳೆ ಪ್ರೀತಮ್ ರೂಮ್ಗೆ ಬರಲಿಲ್ಲ. ರಶ್ಮಿ ಒಬ್ಬಳೇ ಮಲಗಿದಳು. ರಾತ್ರಿ 11:30 ಸುಮಾರು ಮೌನಿಷಾ ರಶ್ಮಿಗೆ ಎಬ್ಬಿಸಿ, ಶ್ಮಿ ಹೇಳು. ಏನೇ ಮೌನಿ, ಏನಾಯ್ತು? ಯಾಕೆ ಹೀಗೆ ಎಬ್ಬಿಸ್ತಿದೀಯಾ? ಏನಿಲ್ಲ ಅಶ್ಮಿ, ಈಗೇನೋ ಸಣ್ಣ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಸೂರ್ಯ ಚಂದು, ಸೊ ಬೇಗ ಈ ಡ್ರೆಸ್ ಹಾಕ್ಕೊಂಡು ಬಾ ಎಂದು ಒಂದು ಕವರ್ ಕೊಟ್ಟು ಅವಳ ಉತ್ತರಕ್ಕೆ ಕಾಯದೆ ಹೊರಟಳ. ಏನು ಫಂಕ್ಷನ್ ಈ ರಾತ್ರಿಲಿ ಎಂದು ರೆಡಿಯಾದಳ. ರೆಡಿಯಾಗಿ ಹೊರಗಡೆ ಬಂದಳ. ಅಲ್ಲಿ ಯಾರ ಸುಳಿವಿಲ್ಲ. ಹಿಂದಿನಿಂದ ಯಾರೋ ಕಣ್ಣು ಮುಚ್ಚಿದರು. ಅವಳಿಗೆ ಅರಿವಾಯಿತು ಆ ಸ್ಪರ್ಶದಿಂದ ಪ್ರೀತಮ್ ಎಂದು. ಪ್ರೀತಮ್, ನನ್ನ ಕಣ್ಣು ಯಾಕೆ ಮುಚ್ಚಿದ್ದೀಯಾ? ಪ್ಲೀಸ್ ಓಪನ್ ಮೈ ಐಸ್. ರಶ್ಮಿ, ನಿನಗೆ ಹೇಗೆ ನಾನೆಂದು ತಿಳಿಯಿತು? ಪ್ರೀತಮ್ ಕೇಳಿದಾಗ ಮೌನ ಅವಳಲ್ಲೇ. 4 ವರ್ಷದಿಂದ ಪ್ರೀತಿಸಿದವಳು ನಾನು. ನಿನ್ನ ಒಂದು ಸ್ಪರ್ಶ ಬೇಡ, ನೀನು ನನ್ನ ಬಳಿಯಿಂದ ಎಷ್ಟೇ ದೂರ ಇದ್ದರೋ ನನಗೆ ತಿಳಿಯುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳ. ಒಂದು ಜಾಗಕ್ಕೆ ಅವನು ರಶ್ಮಿಳನ್ನು ಕರೆದುಕೊಂಡು ಬಂದು ಅವಳ ಕಣ್ಣ ತೆರೆಸಿದ. ಒಂದು ಸಣ್ಣ ವಿಸ್ಮಯ ಅಲ್ಲಿ ನಡೆದಿದ್ದು. ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕ್ಯಾಂಡಲ್ ಇತ್ತು. ಕ್ಯಾಂಡಲ್ನಿಂದ ಹಾರ್ಟ್ ಶೇಪ್ ಬರೆದಿತ್ತು. ಅದರಲ್ಲಿ ಹ್ಯಾಪಿ ಬರ್ಡೇ ರಶ್ಮಿ ಎಂದು ಗುಲಾಬಿ ಹೂವಿನಿಂದ ಬರೆದಿತ್ತು. ಅಲ್ಲೊಂದು ಸಣ್ಣ ಮಂಟಪವಿತ್ತು. ಅಲ್ಲಿ ಅವಳ ಸ್ಪರ್ಶ ತಾಕಿದರೆ ಸಾಕು, ಅದು ತೆರೆದುಕೊಳ್ಳುತ್ತಿತ್ತು. ಒಳಗಡೆ ಅವಳ ನಗುವ ಫೋಟೋಸ್ಗಳು ಅದೊಂದು ಸ್ವರ್ಗದಂತಿತ್ತು. ರಶ್ಮಿ ಎಂದು ಅವಳ ಕೈ ಹಿಡಿದು ಮಂಡಿಯೂರಿ, ನನ್ನ ಜೀವಕ್ಕೆ ಜೀವ ಬಂದಿರೋ ದಿನ ಇವತ್ತು. ಈ ಜೀವಕ್ಕೆ ಜೀವ ಆದೆ ನೀನು, ನನ್ನ ಪ್ರೇಮವೇ. ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯೇ. ಸದಾ ನಿನ್ನಲ್ಲಿ ಖುಷಿಯೊಂದೇ ಕಾಣಲು ಇಷ್ಟಪಡುತ್ತೇನೆ. ಈ ನನ್ನ ಹೃದಯದ ಅರಮನೆಗೆ ರಾಯಭಾರಿ ನೀನು. 1 ಸೆಕೆಂಡ್ ಹ್ಯಾಪಿ ಬರ್ಡೇ ಮೈ ಲವ್ ಎಂದು ಅವಳ ಕೈಗೆ ಉಂಗುರ ತೊಡಿಸಿದ. ರಶ್ಮಿ ಮೂಕವಿಸ್ಮಿತಳಾದಳು. ಹಾಗೆ ಅವಳನ್ನು ಕರೆದುಕೊಂಡು ಕೇಕ್ ಬಳಿ ನಿಲ್ಲಿಸಿ ಕೇಕ್ ಕಟ್ ಮಾಡಿಸಿದ. ಆಗ ಟಪ್ಪನೆ ಬಲೂನ್ ಹೊಡೆಯಿತು. ಹೂವಿನ ಮಳೆಯೇ ಅವಳ ಮೇಲೆ ಸುರಿಯಿತು. ಇಷ್ಟೆಲ್ಲ ನಡೆದರೂ ರಶ್ಮಿ ತುಂಬ ಮೌನಿಯಾಗಿದ್ದಳು. ಒಂದು ಸ್ವಲ್ಪನೂ ನಗು ಇರಲಿಲ್ಲ. ಮುದ್ದು, ನಿನಗೆ ನಾನು ಗಿಟಾರ್ ಬಾರಿಸೋದು ಇಷ್ಟ ತಾನೇ? ನೀನಲ್ಲಿ ಕೂರು ಎಂದು ಕೂರಿಸಿ ಪ್ರೀತಮ್ ಜೋರಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರ ಸಂಗೀತ ಹಾಡುತ್ತಿದ್ದ. ಇದು ಎಷ್ಟು ಸಾರಿ ಆಡಿದರೂ ಚೆನ್ನ, ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮಲೋಕದ ಗೀತೆಯು. ಆಗ ರಶ್ಮಿ, ಇದು ನನ್ನ ನಿನ್ನ ವಿರಹ ಗೀತೆ. ಇನ್ನು ನೀನೆಷ್ಟೇ ಸಾರಿ ಬೇಡಿದರೂ ನಾ ಕರಗೋದಿಲ್ಲ. ಇನ್ನು ನಾನೆಂದು ನಿನ್ನ ಕೈಯ ಸೇರಲಾರೇನೋ, ಇನ್ನೆಂದು ನಾ ಮೋಸ ಹೋಗಲಾರೇನೋ. ಈ ಪ್ರೇಮಗೀತೆ ಇಲ್ಲೇ ಕೊನೆಯಾಗುವುದು. ಕಣ್ಣಲ್ಲಿ ಕೆಂಡ ಇತ್ತಂತೆ ಹೊರಟಾಗಿ ಹೇಳಿದಳ. ರಶ್ಮಿ, ಅಬ್ಬರಿಸಿದ ಪ್ರೀತಮ್, ಇಷ್ಟೇನಾ ನಿನ್ನ ಪ್ರೀತಿಯೇ? ನನ್ನ ಪ್ರೀತಿ ಬಗ್ಗೆ ಮಾತನಾಡುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ನನ್ನ ಪ್ರೀತಿ ಆಕಾಶದಷ್ಟು ಎತ್ತರವಿತ್ತು. ಆದರೆ ಈಗ ಅದು ಪಾತಾಳ ಸೇರಿದೆ. ಅದು ನಿನ್ನಿಂದ. ಇಷ್ಟೆಲ್ಲ ಮಾಡಿ ನನ್ನ ಒಲಿಸಿಕೊಳ್ಳಬಹುದೆಂದು ತಿಳಿದರೆ ಆ ಆಸೆ ಇಲ್ಲೇ ಬಿಡು. ನಾನು ಪ್ರೀತಿಸಿದ್ದು ಇಂಥವನನ್ನ ಎಂದು ತಿಳಿದು ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತಿದೆ. ಸಾಕು ಮಾಡು ರಶ್ಮಿ. ಯಾರೋ 3ನೇಯವರ ಕೈವಾಡದಿಂದ ನಿನ್ನ ಮೇಲೆ ಅನುಮಾನ ಪಟ್ಟೆ. ಈಗ ಅದರ ಪ್ರಾಯಶ್ಚಿತ್ತ ನನಗಾಗಿದೆ. ಪ್ಲೀಸ್ ಮುದ್ದು, ನನ್ನ ಕ್ಷಮಿಸು. ನಿನ್ನ ಕ್ಷಮಿಸಿ ನಿನ್ನ ಬಳಿ ಓಡೋಡಿ ಬರುವ ದಾರಿಯಲ್ಲಿ ಮತ್ತೆ ಮುಳ್ಳೊಂದು ಎಸೆದೆ ನೀನು. ಆ ಮುಳ್ಳು ನನ್ನ ಎದೆ ಚುಚ್ಚಿ ಮತ್ತೆ ಕೊಲ್ಲುತ್ತಿದೆ. ನೀನು ಆ ಸನಿಹ ಕೈ ಹಿಡಿದುಕೊಂಡು ಮಾಲ್ ಸುತ್ತಿದ್ದು, ವ್ಯಾಲೆಂಟೈನ್ ಡೇ ಪಾರ್ಟಿ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದು, ಥು, ನಿನಗೆ ನಾಚಿಕೆ ಆಗಬೇಕು.
ರಶ್ಮಿ, ಅದು ಹಾಗಲ್ಲ, ಒಂದು ನಿಮಿಷ ನನ್ನ ಮಾತು ಕೇಳು. ನೋ, ನೆವರ್. ಇಷ್ಟು ದಿನ ನೀನು ಆಡಿರೋ ಆಟಕ್ಕೆ ಇಲ್ಲಿ ಫುಲ್ ಸ್ಟಾಪ್ ಹಾಕ್ತೀನಿ. ನಿನ್ನ ಬದುಕಲ್ಲಿ ನಿನ್ನ ಇಷ್ಟದಂತೆ ಇರೋ. ನೆಕ್ಸ್ಟ್ ವೀಕ್ ನಾನು USA ಹೋಗ್ತಾ ಇದ್ದೀನಿ. ಸೊ ಪ್ಲೀಸ್ ಅಲ್ಲಿ ಬಂದು ಟಾರ್ಚರ್ ಕೊಡಬೇಡ. ಎಲ್ಲ ಮರೆತು ಹೊಸ ಜೀವನ ಶುರು ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಅವನು ಹಾಕಿದ ಉಂಗುರ ಕಿತ್ತೆಸೆದು, ಪ್ಲೀಸ್ ಒಂಟಿಯಾಗಿ ನನ್ನ ಬಿಟ್ಟು ಬಿಡು ಎಂದು ಕೈ ಮುಗಿದಳು. ಪ್ರೀತಮ್ ಕಣ್ಣೀರು ಒರೆಸುತ್ತಾ ನೋವಿನಿಂದ, ಸರಿ ಮುದ್ದು, ನಿನ್ನನ್ನು ನಾನು ಇನ್ನು ಏನೂ ಕೇಳೋದಿಲ್ಲ. ನನಗೆ ನಿನ್ನ ಖುಷಿ ಮುಖ್ಯ ಅಷ್ಟೇ, ಮತ್ತೇನೂ ಬೇಡ. ಆದರೆ ಒಂದು ಮಾತು, ನನ್ನ ತಾಯಿ ಮೇಲೆ ಹಾಣೆ, ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಕಣೆ. ಮತ್ತೇನು ಹೇಳಲ್ಲ, ನೀನು ಖುಷಿಯಾಗಿರು ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು ಎಂದು ಅಳುತ್ತಾ ಎಲ್ಲೋ ಹೊರಟು ಹೋದ. ಆ ನಡುರಾತ್ರಿಯಲ್ಲಿ ಅವನನ್ನು ಬಿಟ್ಟು ಒಂಟಿಯಾಗಿ ನಡೆದಳು. 4 ವರ್ಷಕ್ಕೊಮ್ಮೆ ಬರುವ ಅವಳ ಹುಟ್ಟಿದ ದಿನವಿದು. 4 ವರ್ಷದ ಹಿಂದೆಯೇ ಅವಳು ಪ್ರೀತಮ್ನನ್ನು ಕಂಡದ್ದು, ಪ್ರೀತಿಸಿದ್ದು. ಪ್ರೀತಮ್ ನನಗೆ ಎಂದು ಶಪಥ ಮಾಡಿಕೊಂಡಿದ್ದಳು. ಆದರೆ ಈಗ ಅವಳ ಹುಟ್ಟುಹಬ್ಬದಂದು ಅವನನ್ನು ಪೂರ್ತಿ ಮರೆಯಲು ಇಂದು ಎಂದು ನಾನು ಅವನ ಮುಖ ನೋಡಬಾರದೆಂದು ಶಪಥ ಮಾಡಿದಳು. ಬೆಳಗ್ಗೆ ನಾನು ಇಲ್ಲಿಂದ ಹೊರಡಬೇಕು. ಹಾಗೆ ರೂಮಿನ ಬಾಗಿಲು ಹಾಕಿಕೊಂಡು ಅಳುತ್ತಾ ನಿದ್ರೆಗೆ ಜಾರಿದ್ದಳು. ಇತ್ತ ಪ್ರೀತಮ್ ಅಳುತ್ತಾ ಒಂದು ಕಟ್ಟೆ ಮೇಲೆ ಬಂದು ಕೂತ. ಅದು ನಿರ್ಜನ ಪ್ರದೇಶ. ವ್ಯಂಗ್ಯವಾಗಿ ನಗುತ್ತಾ, ಯಾರ್ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ನಾನು ಇಷ್ಟಪಟ್ಟವರು ಸಿಗೋದಿಲ್ಲವೆಂದು ನನಗೆ ಪದೇ ಪದೇ ಪ್ರೂವ್ ಮಾಡಿಸುತ್ತೀಯ ತಾನೇ ದೇವರೇ ನೀನು. ಒಪ್ಪಿಕೊಂಡೆ ನಿನ್ನ ಬುದ್ಧಿವಂತಿಕೆ. ನನ್ನ ಬಾಳಲ್ಲಿ ಬಾಲ್ಯದಲ್ಲೇ ತಂದೆ ತಾಯಿನ ಕಳೆದುಕೊಂಡೆ. ನಂತರ ನನ್ನ ಜೀವಕ್ಕೆ ಜೀವ ಆಗಿರೋ ನಾರಾನ, ಈಗ ನನ್ನ ಪ್ರೀತಿನೇ ಕಳೆದುಕೊಂಡೆ. ಹೌದು, ಇಷ್ಟೆಲ್ಲ ಕಳೆದುಕೊಂಡ ಮೇಲೂ ನಾನು ಯಾಕೆ ಬದುಕಬೇಕು? ನನಗೋಸ್ಕರ ಯಾರಿದ್ದಾರಂತ ನಾನಿನ್ನೂ ಬದುಕಬೇಕು ಎಂದು ಏನೋ ತೀರ್ಮಾನಿಸಿ ಹೊರಟೇ ಬಿಟ್ಟ. ಪುಟ ಪುಟ ಎಂದು ವಿನಯ್ ರಶ್ಮಿ ರೂಮ್ ಬಾಗಿಲು ಬಡಿಯುತ್ತಿದ್ದನು. ರಶ್ಮಿ ಕಣ್ಣೊರೆಸುತ್ತಾ ಬಾಗಿಲು ತೆಗೆದು, ಏನಣ್ಣ ಬೆಳಗ್ಗೆ ಬಂದಿದೀಯಾ? ಏನು ಸಮಾಚಾರ? ಹ್ಯಾಪಿ ಬರ್ಡೇ ಪುಟ, ನೀನು ಹೀಗೆ ಖುಷಿಯಿಂದ ಇರು ಕಂದ ಎಂದು ಅವಳ ಹಣೆಗೆ ಮುತ್ತಿಟ್ಟ. ಥ್ಯಾಂಕ್ಸ್ ಅಣ್ಣ. ತಗೋ, ಈ ಚೈನ್ ನಿನಗಾಗೆ. ಥ್ಯಾಂಕ್ಸ್ ಅಣ್ಣ. ಪುಟ, ನಿನ್ನೆ ನೈಟ್ ಪಾರ್ಟಿ ಜೋರಿತ್ತಾ? ಹೇಳಿದ್ದ ಪ್ರೀತಮ್ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರದೆಂದು. ನಾವು ಬರಲಿಲ್ಲ. ಆಗ ಮೌನಿಷಾ ಕೂಡ ಅವಳಿಗೆ ವಿಶ್ ಮಾಡಿದಳು. ಹ್ಯಾಪಿ ಬರ್ಡೇ ಶ್ಮಿ ಎಂದು ತಬ್ಬಿದಳು. ಪುಟ, ಪ್ರೀತಮ್ನನ್ನು ಎಬ್ಬಿಸೋ, ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ದ. ರಶ್ಮಿ ಒಮ್ಮೆ ಬೆಚ್ಚಿದಳು. ಪ್ರೀತಮ್ ರಾತ್ರಿ ಇಡೀ ರೂಮ್ಗೆ ಬರಲಿಲ್ಲ. ಮತ್ತೆ ಎಲ್ಲೋದರು? ಅಣ್ಣ, ಅದು ಪ್ರೀತಮ್ ರೂಮ್ನಲ್ಲಿ ಇಲ್ಲ. ಹೋ, ನನಗನಿಸುತ್ತೆ ಅವನು ರೆಡಿಯಾಗಿ ನಮಗೆಲ್ಲ ಕಾಯುತ್ತಾ ಇದ್ದಾನೆ ಅನಿಸುತ್ತೆ. ಪುಟ, ನೀನು ಬೇಗ ತಯಾರಾಗೋ ಎಂದು ಹೊರಟ. ರೂಮ್ ನೋಡಿದರೆ ಪ್ರೀತಮ್ ರೂಮ್ಗೆ ಬಂದಿರೋ ಕುರುಹು ಕಾಣಿಸುತ್ತಾ ಇಲ್ಲ. ಮೇ ಬಿ ಅವರು ರಾತ್ರಿ ಇಡೀ ಅದೇ ಜಾಗದಲ್ಲಿ ಇದ್ರಾ? ರಶ್ಮಿ ಯೋಚಿಸುತ್ತಲೇ ಬೇಗ ಬೇಗನೆ ರೆಡಿಯಾಗಿ ಬಂದಳ. ಪುಟ, ಪ್ರೀತಮ್ ಕಾಣಿಸ್ತಾ ಇಲ್ವೇ? ಎಲ್ಲ ಕಡೆ ಹುಡುಕಿದೆ. ಅಲ್ಲಿಗೆ ಬಂದ ಮಾಲಿ ನವೀನ ರಶ್ಮಿಗೆ, ಅಕ್ಕ, ನೀವು ಪ್ರೀತಮ್ಮಣ್ಣ ನಿನ್ನೆ ರಾತ್ರಿ ರೆಸಾರ್ಟ್ ಪಕ್ಕದಲ್ಲಿರೋ ಒಂದು ಸಣ್ಣ ಪಾರ್ಕ್ಗೆ ಹೋಗಿದ್ರ ಅಲ್ವಾ? ಹಾ ಎಂದಷ್ಟೇ ಉಸಿರಿದಳ. ವಿನಯ್ಗೆ ಅನುಮಾನ. ರಶ್ಮಿ ಇವತ್ತು ತನ್ನ ಹುಟ್ಟಿದ ದಿನದೆಂದು ಇಷ್ಟೊಂದು ಸಪ್ಪಗೆ ಇದ್ದಾಳೆ, ಏನೋ ತುಂಬ ಚಿಂತೆಗೆ ಒಳಗಾಗಿದ್ದಾಳೆ ಎಂದ. ನವೀನ್, ನೀನೋಗಿ ಎಲ್ಲರಿಗೂ ಕಾಫಿ ತಗೋಬಾ ಎಂದು ಅವನನ್ನು ಕಳುಹಿಸಿಕೊಟ್ಟರು. ಪುಟ, ಬಾ ಇಲ್ಲಿ ಕೂರು ಎಂದು ಕೂರಿಸಿ, ಹೀಗ ಹೇಳೋ, ಪ್ರೀತಮ್ ನಿನ್ನ ಮಧ್ಯೆ ಎಲ್ಲ ಸರಿ ಇದೆಯಾ? ಯಾರದೋ ಒತ್ತಾಯಕ್ಕೆ ನೀನು ಅವನ ಜೊತೆ ಇರೋ ಥರ ಅನಿಸುತ್ತಿದೆ. ಅಣ್ಣ, ಏನಿಲ್ವೋ, ನಾವು ಖುಷಿಯಿಂದಾನೇ ಇದ್ದೇವೆ. ಪ್ರೀತಮ್ ಕಾಣಿಸ್ತಾ ಇಲ್ಲ, ಅದಕ್ಕೆ ಭಯ ಆಗುತ್ತಿದೆ. ಅಯ್ಯೋ ಹುಚ್ಚಿ, ಭಯ ಬೇಡ. ಅವನು ಎಲ್ಲೂ ಹೋಗೋದಿಕ್ಕೆ ಸಾಧ್ಯವಿಲ್ಲ ಈ ಮುದ್ದು ಗೊಂಬೆಯನ್ನು ಬಿಟ್ಟು. ಎಷ್ಟೊತ್ತಾದರೂ ಪ್ರೀತಮ್ ಸುಳಿವಿಲ್ಲ. ಎಲ್ಲರೂ ಹುಡುಕಿದರು. ರಶ್ಮಿ ಪ್ರೀತಮ್ಗೆ ಕಾಲ್ ಮಾಡಿದ್ದಳು, ಬಟ್ ಸ್ವಿಚ್ ಆಫ್ ಬರುತ್ತಿತ್ತು. ಅವಳ ತಲೆಯಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ, ಎದೆ ಬಡಿತ ಏರುತ್ತಿತ್ತು. ಪ್ರೀತಮ್ಗೆ ಏನೂ ಆಗದೇ ಇರಲಿ ಎಂದು ಬೇಡುತ್ತಿದ್ದಳು. ರಶ್ಮಿ ಸನ್ನಿ ಅಲಿಯ ಸನಿಹಾ ಮತ್ತು ಜತಿನ್ನನ್ನು ನೋಡಿ, ಪ್ರೀತಮ್ ಜೊತೆ ಸುತ್ತಿ ಈಗ ಯಾರದೋ ಜೊತೆ ಇದ್ದಾಳಲ್ವಾ? ಯಾರದು? ಹಾಯ್ ರಶ್ಮಿ, ಐ ವಿಶ್ ಯು ಹ್ಯಾಪಿ ಬರ್ಡೇ ಎಂದು ತಪ್ಪಿದಳು. ರಶ್ಮಿಗೆ ಆಶ್ಚರ್ಯ. ಅವಳನ್ನು ನೋಕಿ, ನನ್ನಿಂದ ನನ್ನ ಪ್ರೀತಮ್ನನ್ನು ಕಿತ್ಕೊಂಡ್ಮೇಲೆ ಮತ್ತೆ ಯಾಕೆ ಬಂದಿದ್ದೀಯಾ? ರಶ್ಮಿ, ನೀನನ್ನ ತಪ್ಪು ತಿಳಿದಿದ್ದೀಯಾ? ನಿಜಾಂಶ ನಾನು ಹೇಳುತ್ತೇನೆ ಎಂದು ಶುರು ಮಾಡಿದಳು. ಜತಿನ್ನನ್ನ ತುಂಬ ಪ್ರೀತಿಸುತ್ತಿದ್ದ, ಬಟ್ ಅವನ ಪ್ರೀತಿನ ಅರ್ಥನೇ ಮಾಡಿಕೊಳ್ಳಿಲ್ಲ.
ಆಗ ಬಂದವನೇ ಪ್ರೀತಮ್ ನಮ್ಮ ಪ್ರೀತಿನ ಸೇರಿಸಲು ಬಂದ. ಹಾಯ್ ಸನಿಹಾ, ನಿನ್ ಜೊತೆ ಮಾತನಾಡಬೇಕು. ನಮ್ಮ ಪ್ರೀತಿ ಬಗ್ಗೆ ಎಂದು ಪ್ರೀತಮ್ ಸನಿಹಾಗೆ ಹೇಳಿದನು. ವಾವ್ ಪ್ರೀತಮ್, ಅಂತೂ ನನ್ನ ಪ್ರೀತಿ ನಿನಗೆ ಅರ್ಥ ಆಯ್ತಲ್ವಾ? ಥ್ಯಾಂಕ್ ಗಾಡ್. ಹೇಳು ಪ್ರೀತಮ್, ನಾನು ಎಲ್ಲಿ ಬರಬೇಕು? ನೀನು ಮಾಲ್ಗೆ ಬಾ, ಅಲ್ಲೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ. ವ್ಯಾಲೆಂಟೈನ್ಸ್ ಡೇನಾ? ನಾನು ಈಗಲೇ ಬಂದೆ ಎಂದು ಸನಿಹಾ ಹೊರಟಳು. ಪ್ರೀತಮ್ ಸನಿಹಾ ಜೊತೆ ತುಂಬ ಕ್ಲೋಸ್ ಇರೋ ಥರ ನಾಟಕ ಮಾಡಿದ. ಅವಳಿಗೆ ಅನುಮಾನ ಬರಬಾರದೆಂದು ಇಬ್ಬರ ಹೆಸರಲ್ಲೇ ಟೇಬಲ್ ಬುಕ್ ಮಾಡಿದ್ದ. ಜತಿನ್ ಪರವಾಗಿ ತಾನೇ ಡೆಕೋರೇಷನ್ ಮಾಡಿಸಿದ್ದ. ಆಗ ರಶ್ಮಿ ನೋಡಿದ್ದು ಇಬ್ಬರು ಪ್ರೈವಸಿಗೆಂದು ಸೆಪರೇಟ್ ಟೇಬಲ್ ಬುಕ್ ಮಾಡಿದ್ದು. ಅಲ್ಲಿ ಪ್ರೀತಮ್ ಸನಿಹಾ ಇಬ್ಬರು ಕೂತಿದ್ದರು. ಪ್ರೀತಮ್, ನೀನು ನನ್ನನ್ನು ಇಷ್ಟು ಬೇಗ ಸೇರುತ್ತೀಯಾ ಎಂದು ಅಂದ್ಕೊಂಡಿರಲಿಲ್ಲ ಕಣೋ. ಅಂತೂ ನೀನು ಆ ಫ್ಯಾಷನ್ ಸೆನ್ಸ್ ಇಲ್ಲದೆ ಇರೋ ರಶ್ಮಿನ ಬಿಟ್ಟೆ ತಾನೆ, ಅದೇ ಖುಷಿಯೇ. ಸನಿಹಾ, ಈ ಜತಿನ್ ಯಾರು? ಪ್ರೀತಮ್, ಅದು ನನ್ನ ಎಕ್ಸ್. ಹೋ, ನಿನಗೆ ಮೊದಲೇ ಬಾಯ್ ಫ್ರೆಂಡ್ ಇದ್ನಾ? ಬ್ರೇಕಪ್ ಆಯಿತು ಪ್ರೀತಮ್ ಎಂದು ತಡವರಿಸಿದಳು. ಹೋ, ಬ್ರೇಕಪ್ ಯಾಕೆ? ಅದು ಎಂದು ತಡವರಿಸುತ್ತಾ, ಅವನು ಸರಿ ಇಲ್ಲ, ನನ್ನ ಲವ್ ಮಾಡ್ತಿದ್ರು ಬೇರೆ ಹುಡುಗಿ ಜೊತೆ ಇರುತ್ತಿದ್ದ, ಅದಕ್ಕೆ ಎಂದು ಬಾಯಿಗೆ ಬಂದ ಸುಳ್ಳನ್ನು ಹೇಳಿದಳು. ಹೋ ಹೌದಾ, ಸರಿ ಜತಿನ್ ಎಂದು ಕೂಗಿದನು. ಅವನು ಬಂದು ಅವಳ ಎದುರಿನಲ್ಲಿ ನಿಂತ. ನನಗೆ ಎಲ್ಲ ಗೊತ್ತು ಸನಿಹಾ, ಇವನ ಹತ್ತಿರ ದುಡ್ಡಿಲ್ಲ ಅಂತ ತಾನೇ ಇವನನ್ನು ಬಿಟ್ಟು ಬಂದು ನಾನು ಶ್ರೀಮಂತನೆಂದು ನನ್ನ ಬಳಿ ಬಂದಿದ್ದು ನೀನು. ಪ್ರೀತಮ್, ಅದು ನನ್ನ ಮಾತನ್ನು ಪೂರ್ತಿ ಕೇಳು ಸನಿಹಾ. ದುಡ್ಡು, ಈ ದುಡ್ಡಿನಿಂದ ಪ್ರೀತಿನ ಎಂದಿಗೂ ಕೊಂಡುಕೊಳ್ಳಲು ಆಗೋದಿಲ್ಲ. ಪ್ರೀತಿ ಇಬ್ಬರ ಮಧ್ಯೆ ನಡುವೆ ಇರುವ ವ್ಯಾಪಾರ ಅಲ್ಲ, ಅದು ಮನಸ್ಸಿನಲ್ಲಿ ಮೂಡುವ ಒಲವು. ಪ್ರೀತಿ ಎಂದಿಗೂ ಅವನು ಬಡವ ಶ್ರೀಮಂತ ಅಂತ ನೋಡಿ ಹುಟ್ಟೋದಿಲ್ಲ, ಕೇವಲ ಮನಸ್ಸು ನೋಡಿ ಹುಟ್ಟೋದೇ ಪ್ರೀತಿ. ನಿನ್ನ ಪ್ರೀತಿ ಸಿಗಲಿಲ್ಲ ಎಂದು ಸಾಯೋದಕ್ಕೆ ಹೊರಟಿದ್ದ, ನಿನ್ಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧನಿದ್ದಾನೆ. ಇವನನ್ನು ಒಪ್ಪೋದು ಬಿಡೋದು ನಿನ್ನಿಷ್ಟ. ಸಾರಿ ಪ್ರೀತಮ್, ನನ್ನ ತಪ್ಪು ನನಗೆ ಅರಿವಾಯಿತು. ಪ್ಲೀಸ್ ನನ್ನ ಕ್ಷಮಿಸು. ಕ್ಷಮಿಸೋಕೆ ನಾನೇನೂ ಮಾಡಿಲ್ಲ, ಮೊದಲು ಜತಿನ್ಗೆ ಸಾರಿ ಕೇಳು. ಜತಿ ಸಾರಿ ಕಣೋ ಎಂದು ಅಳುತ್ತಾ ಮುಗ್ಧವಾಗಿ ಮನದಲ್ಲಿ ಕಲ್ಮಶವಿಲ್ಲದೆ ಕೇಳಿದಳು. ಸನ್ನಿ ಎಂದು ಅವಳನ್ನು ತಬ್ಬಿದನು ಜತಿನ್. ಒಂದಾಗಿತ್ತು ಆ ಜೋಡಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಯು ಗೈಸ್ ಕ್ಯಾರಿಯಾನ್. ನಿಮಗೋಸ್ಕರನೇ ಈ ಅರೇಂಜ್ಮೆಂಟ್. ಆಲ್ ದ ಬೆಸ್ಟ್. ಪ್ರೀತಮ್, ಥ್ಯಾಂಕ್ಸ್ ಎಂದಳು ಸನ್ನಿ. ಪ್ರೀತಮ್ ಸಣ್ಣ ನಗೆ ಬೀರಿ ಹೊರಟ. ಇದಿಷ್ಟು ಆಗಿದ್ದು ರಶ್ಮಿ. ಪ್ರೀತಮ್ ತುಂಬ ಒಳ್ಳೆಯವನು. ಅಂದು ನಿನ್ನ ಪ್ರೀತಮ್ ಮಧ್ಯೆ ಬಿರುಕು ಮೂಡಿಸಿದ್ದು ನಾನೇ. ಅದರ ಪ್ರಾಯಶ್ಚಿತ್ತ ಆಗಬೇಕೆಂದರೆ ನೀನು ಪ್ರೀತಮ್ ಒಂದಾಗಬೇಕು. ಇವನೇ ಜತಿನ್, ನನ್ನ ತುಂಬ ಪ್ರೀತಿಸಿದ ಹುಡುಗ. ರಶ್ಮಿಗೆ ಮಾತೆ ಹೊರಡದಾಯಿತು. ಅಲ್ಲೇ ಕುಸಿದು ಕೂತಳು. ಪ್ರೀತಮ್ ಹೇಳಿದ ಮಾತು ನೆನಪಾಯಿತು. ನಿನ್ನ ಬಿಟ್ಟು ಹೋಗಿದ್ದ ದಿನ ನನ್ನ ಸಾವಿಂದು. ಎದೆ ಬಡಿತವೇ ನಿಲ್ಲುವ ಹಾಗಾಯಿತು ಅವಳಿಗೆ. ಕಣ್ಣಲ್ಲಿ ನೀರು. ನಾನು ತಪ್ಪು ಮಾಡಿದೆ ಎನ್ನುವ ಕೊರಗು. ಆಗ ಮಾಲೆ ನವೀನ್ ಎದುರಿಸಿರು ಬಿಡುತ್ತಾ, ಅಕ್ಕ, ರಶ್ಮಿ ಅಕ್ಕ, ಅದು ಪ್ರೀತಮ್ಮಣ್ಣ. ಏನಾಯ್ತು ಪ್ರೀತಮ್ಗೆ, ಏನಾಯ್ತು? ಗಾಬರಿಯಿಂದ ಕೇಳಿದಳು ರಶ್ಮಿ. ಅದು ಅಲ್ಲಿ ಬೆಟ್ಟದ ಮೇಲೆ, ಬನ್ನಿ ಎಂದು ಅವಳನ್ನು ಕರೆದುಕೊಂಡು ಹೋದ. ಅವಳ ಜೊತೆ ವಿನಯ್, ಮೌನಿಷಾ ಕೂಡ ಸೇರಿದರು. ಆ ಬೆಟ್ಟದ ಮೇಲೆ ಪ್ರೀತಮ್ ಪರ್ಸ್ ಮೊಬೈಲ್ ದೊರಕಿತು. ಅದನ್ನು ನೋಡಿ ರಶ್ಮಿ, ಅಯ್ಯೋ, ನಾನು ತಪ್ಪು ಮಾಡಿದೆ ಎಂದು ಹಣೆ ಜಿಚ್ಚಿಕೊಂಡಳ. ಪುಟ್ಟ, ಏನಾಯ್ತು ಹೇಳೋ, ನೀನೇನು ತಪ್ಪು ಮಾಡಿದೆ? ಶ್ಮಿ, ಯಾಕೆ ಇಷ್ಟೊಂದು ಡಿಪ್ರೆಸ್ ಆಗ್ತಿದ್ಯಾ? ಪ್ರೀತಮ್ ಸಿಗ್ತಾರೆ, ಅವರು ಇಲ್ಲೇ ಎಲ್ಲೋ ಇರ್ತಾರೆ. ಪುಟ್ಟ, ಈಗ ನಿಜ ಹೇಳೋ, ನಿನ್ನ ಪ್ರೀತಮ್ ಮಧ್ಯೆ ಎಲ್ಲ ಸರಿ ಇತ್ತಾ ಎಂದು ಅವಳ ಮುಂದೆ ಪ್ರಶ್ನೆ ಇಟ್ಟನು ವಿನಯ್. ಅಣ್ಣ, ಅದು ಎಂದು ಅಳುತ್ತಾನೆ ಎಲ್ಲವನ್ನೂ ಹೇಳಿದಳು. ಪುಟ್ಟ, ನೀನಾ ಇದು? ನನಗೆ ನಂಬೋಕೆ ಆಗುತ್ತಿಲ್ಲ. ನನ್ನ ತಂಗಿ ತುಂಬ ಮುಗ್ಧ, ಯಾರನ್ನೂ ನೋವಿಸಲ್ಲ ಅಂದ್ಕೊಂಡಿದ್ದೆ. ಆದರೆ ನೀನು ಅಷ್ಟೊಂದು ಕಠಿಣವಾಗಿ ಅವನಿಗೆ ಬೈದಿದ್ದ. ನಿನಗೆ ಗೊತ್ತಾ ಪುಟ್ಟ, ಪ್ರೀತಮ್ ಜೊತೆ ಇರುವಾಗ ಅವನು ಹೇಳುತ್ತಿರುವ ವಿಷಯ ನಿನ್ನದೇ. ತುಂಬ ಪ್ರೀತಿಸುತ್ತಾನೆ ನಿನ್ನ. ಅಣ್ಣ, ನನಗೆ ಪ್ರೀತಮ್ ಬೇಕು ಎಂದು ಅಳುತ್ತಾ ತಪ್ಪಿದಳು ಅವನನ್ನು. ಅಳ್ಬೇಡ ಪುಟ್ಟ, ಪ್ರೀತಮ್ ಖಂಡಿತ ಸಿಗ್ತಾನೆ, ಅವನಿಗೆ ಏನೂ ಆಗಲ್ಲ ಎಂದು ತಲೆ ಸವರಿದ. ಸುಮಾರು ಸಂಜೆಯ ತನಕ ಪ್ರೀತಮ್ ಸುಳಿವಿಲ್ಲ. ಅಲ್ಲಿ ರಶ್ಮಿ ಪ್ರೀತಮ್ನನ್ನು ಕಾಣದೆ ಸೋತಿದ್ದಳು. ಅವಳ ಮನ ಅಪಶುಕನ ನುಡಿಯುತ್ತಿತ್ತು. ಎಷ್ಟೋ ಬಾರಿ ಕಾಣದ ದೇವರಿಗೆ ಮೊರೆ ಇಟ್ಟಳು. ಕಣ್ಣಲ್ಲಿ ನೀರು ನಿಲ್ಲದಂತೆ ಹರಿಯುತ್ತಿತ್ತು. ತಾನು ತಪ್ಪು ಮಾಡಿದೆ ಎಂದು ಅವಳ ಮನ ಸಾರಿ ಸಾರಿ ಚೀರುತ್ತಿತ್ತು. ಇನ್ನೇನು ಅವಳ ಕಣ್ಣು ಮಂಜಾಗಬೇಕು.
ಆಗ ಕಂಡವನೇ ಅವಳ ಹೃದಯದ ಒಡೆಯ ಪ್ರೀತಮ್. ಹೋದ ಜೀವ ವಾಪಸ್ ಬಂದಂತಾಯಿತು ಅವಳಿಗೆ. ಮೈಯಲ್ಲಿ ಶಕ್ತಿ ಇಲ್ಲದೆ ಇದ್ದರೂ ಓಡಿ ಹೋದಳು ಅವನ ಬಳಿ. ಪ್ರೀತಮ್ ಕೂಡ ತುಂಬ ದಣಿದಿದ್ದ. ಹೋಗಿ ಅಪ್ಪೋ ಬದಲು ರಶ್ಮಿ ಅವನ ಕೆನ್ನೆಗೆ 2 ಬಾರಿಸಿದಳು. ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ದೀಯಾ? ಇಷ್ಟೇನಾ ನೀನು ನನ್ನ ಪ್ರೀತಿಸೋದು? ನೀನಿಲ್ಲದೆ ಈ ಜೀವ ಎಷ್ಟು ಒತ್ತಾಡಿತು ಗೊತ್ತಾ? ಒಂದು ಕ್ಷಣ ನೀನು ಬರೋದು ತಡವಾಗಿದ್ದರೆ ನಾನು ಇಲ್ಲೇ ಹೆಣವಾಗುತ್ತಿದ್ದೆ. ನಾನು ಬೇಡ ಅಂತ ದೂರ ತಳ್ಳಿದ ಮೇಲೆ ನೀನು ಬಿಟ್ಟು ಬಿಡ್ತೀಯಾ? ನಿಜ ಏನಂತ ನನಗೆ ಅರ್ಥ ಮಾಡಿಸಬೇಕಿತ್ತು. ನನ್ನ ಕಾಡಿಬೇಡಿ ಮಾತಾಡಬೇಕಿತ್ತು, ನನ್ನ ರಮಿಸಬೇಕಿತ್ತು. ಅದು ಬಿಟ್ಟು ಸಾಯೋದಕ್ಕೆ ಹೊರಟಿದ್ಯಾ? ನೀನಿಲ್ಲದೆ ನಾನು ಬದುಕುತ್ತಿದ್ದೆನೋ ಎಂದು ಇನ್ನೊಂದು ಕೆನ್ನೆಗೆ ಹೊಡೆದಳ. ತನ್ನ ಪ್ರೀತಿ ಆ ನೋವನ್ನು ಹೊರಹಾಕಿದಳು ರಶ್ಮಿ. ಎಷ್ಟೇ ಹೊಡಿತೀಯಾ? ನಾನೇನಾದರೂ ನಿನ್ನ ಮತ್ತೆ ಕಾಡಿಸೋಕೆ ಬಂದರೆ ನೀನು ನಿಜವಾಗೂ USA ಹೋಗ್ತಿದ್ದೆ ಅಷ್ಟೇ. ನಾನೇನು ಹೇಳೋಕೆ ಬಂದರೂ ಒಳ್ಳೆ ಬಾಯಲ್ಲಿ ಮೆಣಸಿನಕಾಯಿ ಇಟ್ಕೊಂಡವ್ರ ಥರ ಹಾಡ್ತೀಯಾ? ಹೋಗು, ನೀನು ಬೇಡ ನನಗೆ. ಹೊಡೆದೇ ನನಗೊಂದು ಗತಿ ಕಾಣಿಸುತ್ತೀಯಾ? ಬಂದು ಅಪ್ಪಿ ಮುದ್ದಾಡುತ್ತೀಯಾ ಅಂದುಕೊಂಡರೆ ಹೊಡಿತೀಯಾ? ಹೋಗು, USA ಹೋಗು ಎಂದು ಪ್ರೀತಿ ಮಿಶ್ರಿತ ಹುಸಿಕೋಪ ತೋರಿಸಿದ. ಅಲ್ಲೇ ಬರುತ್ತಿದ್ದ ಒಬ್ಬ ಯುವತಿಯೆಡೆಗೆ ಹೋಗಿ, ಹಲೋ ಮೇಡಮ್, ನೀವು ಸಿಂಗಲ್ಹಾ? ಹೌದು, ಯಾಕೆ? ನಾನು ಸಿಂಗಲ್ಲೇ. ಸೊ ನಾವಿಬ್ಬರೂ ಸೇರಿ ಮಿಂಗಲ್ ಯಾಕಾಗಬಾರದು? ಅಷ್ಟರಲ್ಲಿ ರಶ್ಮಿ, ನಾನಿರುವಾಗ ಬೇರೆ ಹುಡುಗಿನ ನೋಡ್ತೀಯಾ ಏನಿನ್ನ ಎಂದು ಅವನನ್ನು ಗಟ್ಟಿಯಾಗಿ ಹಪ್ಪಿದಳು. ಐ ಲವ್ ಯು ಪ್ರೀತಮ್, ಐ ಲವ್ ಯು ಸೋ ಮಚ್. ನಿನ್ನ ಬಿಟ್ಟು ನಾನಿಲ್ಲ ಕಣೋ, ಕ್ಷಮಿಸೋ, ನಿನ್ನ ಅರ್ಥ ಮಾಡ್ಕೋಬೇಕಿತ್ತು. ಲವ್ ಯು ಟೂ ಮುದ್ದು. ನೀನು ಸಿಗಲಿಲ್ಲವೆಂದು ಸಾಯೋದಕ್ಕೆ ಹೊರಟಿದ್ದೆ. ಇನ್ಮುಂದೆ ಹಾಗಾಗಲ್ಲ, ನೀನೇ ನನ್ನ ಜೊತೆ ಇರುವಾಗ. ರಶ್ಮಿ ಅವನಿಂದ ಬಿಡಿಸಿಕೊಂಡು, ತುಂಬ ನೋವು ಕೊಟ್ಟೆ ಅಲ್ವಾ ನಾನು? ನನ್ನ ಕೆನ್ನೆ ತುಂಬ ನೋವುತ್ತಿದೆ, ಮುಗ್ಧವಾಗಿ ಹೇಳಿದ. ರಶ್ಮಿ ಅವನ ಕೆನ್ನೆ ತುಂಬ ಮುತ್ತಿಟ್ಟಳ. ತನ್ನ ತುಟಿ ತೋರಿಸಿ, ಇಲ್ಲಿ ಎಂದನು ಮುಗಳ್ನಗುತ್ತ. ಇಲ್ಲ ಎಂದು ತಲೆ ಆಡಿಸಿದಳು ನಾಚಿಕೆಯಿಂದ. ಆಯ್ತಾ ನಿಮ್ಮ ಪ್ಯಾಚಪ್ ಎನ್ನುತ್ತಾ ವಿನಯ್, ಮೌನಿಷಾ, ನವೀನ್ ಬಂದರು. ಇಬ್ಬರು ದೂರ ಸರಿದರು. ಹೌದು ಪ್ರೀತಮ್, ನೀನೆಲ್ಲಿ ಹೋಗಿದ್ದೆ? ಇವಳು ನನ್ನ ಪ್ರೀತಿಯನ್ನು ಮತ್ತೆ ರಿಜೆಕ್ಟ್ ಮಾಡಿದ್ದಕ್ಕೆ ತುಂಬ ಸಂಕಟವಾಯಿತು. ಸಾಯೋದಕ್ಕೆ ಎಂದು ಹೊರಟೆ. ಆ ನಡುರಾತ್ರಿಯಲ್ಲೇ ಬೆಟ್ಟ ಏರಿದೆ. ನನ್ನ ಮೊಬೈಲ್ ಪರ್ಸ್ ಕೂಡ ಬೀಳಿಸಿಕೊಂಡೆ. ಮುಂಜಾನೆ ಸುಮಾರು ಆ ಬೆಟ್ಟದ ಮೇಲಿನಿಂದ ಹಾರಲು ಸಿದ್ಧನಾದೆ. ಒಂದು ಕ್ಷಣ ಕಣ್ಣು ಮುಚ್ಚಿದೆ. ರಶ್ಮಿ ಕಂಡಳು. ಯಾಕೋ ಸಾಯಲು ಧೈರ್ಯ ಬರಲಿಲ್ಲ. ರಶ್ಮಿ ಇನ್ನೊಮ್ಮೆ ಬರುತ್ತಾಳೆ ಎಂದು ಎಲ್ಲೋ ಒಂದು ಮೂಲೆಯಿಂದ ಮನಸ್ಸು ಹೇಳುತ್ತಿತ್ತು. ಯಾರೋ ಸಾಧು ಆ ಬೆಟ್ಟದ ಮೇಲೆ ತಪಸ್ಸಿಗೆ ಕೂತಿದ್ದ. ನನ್ನನ್ನು ಕರೆದ. ನನ್ನ ತಲೆ ಮೇಲೆ ಕೈಯಿಟ್ಟು, ಮಗು, ಇಷ್ಟು ವರ್ಷ ನಿನ್ನ ಬಾಳಲ್ಲಿ ಕಷ್ಟ ಮುಗಿಯಿತು. ನಿನ್ನವಳು ಎಂದಿಗೂ ನಿನ್ನವಳೆ. ಮುಂದೆ ನಿನಗೆ ಹೊಸ ಹೊಸ ಸವಾಲು ಎದುರಾಗುತ್ತದೆ. ಬೂದಿ ಮುಚ್ಚಿದ ಕೆಂಡದಂಥ ಸತ್ಯ ನಿನಗೆ ಸದ್ಯದಲ್ಲೇ ಅರಿವಾಗಲಿದೆ. ಯಶಸ್ಸು ನಿನ್ನದಾಗಲಿ ಎಂದರು. ಅವರ ಮಾತಿನಿಂದ ಮನಸ್ಸು ನೆಮ್ಮದಿಯಾಯಿತು. ಅದಕ್ಕೆ ಹಿಂದಿರುಗಿ ಬರುತ್ತಿದ್ದೆ. ನಿನ್ನನ್ನು ಆ ಸಾಧುನೇ ಕಾಪಾಡಿದರು ಪ್ರೀತಮ್. ರಶ್ಮಿ, ಪ್ರೀತಮ್, ನಾವು ಹೊರಡ್ತೀವಿ, ನೀವು ಆಮೇಲೆ ಬನ್ನಿ ಎಂದು ಕಣ್ಣೊಡೆದ ವಿನಯ್. ನಾಚಿದಳು ರಶ್ಮಿ. ರಶ್ಮಿ ಪ್ರೀತಮ್ ಒಂದು ಕಟ್ಟೆ ಮೇಲೆ ಕೂತರು. ಇಬ್ಬರ ಮನಸ್ಸು ಪ್ರಶಾಂತವಾಗಿತ್ತು. ಮುದ್ದು, ಅಕಸ್ಮಾತ್ ನಾನು ಸತ್ತಿದ್ದರೆ ನೀನೇನು ಮಾಡ್ತಿದ್ದೆ? ರಶ್ಮಿ ಒಂದು ನಗು ಸೂಸಿ, ನಾನು ನಿನ್ನ ಜೊತೆ ಬರುತ್ತಿದ್ದೆ. ನೀನಿಲ್ಲದೆ ನಾನು ಹೇಗೋ ಇರಲಿ? ಈ ನನ್ನ ಹೃದಯ ನಿನ್ನಲ್ಲಿ ಇರುವಾಗ. ಮುದ್ದು, ಹಾಗೆಲ್ಲ ಹೇಳಬೇಡ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಕೊನೆಯವರೆಗೂ ಈ ಜೀವ ನಿನ್ನಲ್ಲೇ ಎಂದಾಗ ರಶ್ಮಿ ಅವನ ಎದೆಗೆ ಹೊರಗಿದಳ. ರಿಸೆಪ್ಷನ್ ಮುಗಿಸಿ ವಿನಯ್, ಮೌನಿಷಾ ಹೊರಟರು ಬೆಂಗಳೂರಿಗೆ. ಪುಟ್ಟ, ನನಗೆ ಬೆಂಗಳೂರು ಅಪೋಲೋ ಹಾಸ್ಪಿಟಲಲ್ಲಿ ಜಾಬ್ ದೊರಕಿದೆ. ಸೊ ನೆಕ್ಸ್ಟ್ ವೀಕ್ನಿಂದ ಜಾಯಿನ್ ಆಗಬೇಕು. ಅದಕ್ಕೆ ಮೊದಲು ನಮ್ಮ ಮನೆ ಕ್ಲೀನ್ ಮಾಡಬೇಕು. ಕೆಲಸ ಇದೆ, ನಾನು ಹೋಗ್ತೀನಿ. ಕಂಗ್ರಾಟ್ಸ್ ಅಣ್ಣ. ನಮ್ಮನೆಗೆ ಬರೋದಿಲ್ವಾ? ರಶ್ಮಿ ಕೇಳಿದಳ. 1 ವೀಕ್ ನಿಮ್ಮನೇಲೇ ಇರುತ್ತೀನಿ. ಮತ್ತೆ ನನ್ನ ಆಸೆ ನನ್ನ ತಂದೆ ತಾಯಿ ಬಾಳಿದ್ದ ಮನೆಯಲ್ಲಿ ನಾನು ಕೊನೆಯವರೆಗೂ ಇರಬೇಕೆಂದು. ಹಾಗೆ ಇವತ್ತು ನೈಟ್ ಮೌನಿಷಾಗೆ ಮುಂಬೈಗೆ ಟ್ರೈನ್ ಇದೆ. ಅವಳು ಕೂಡ ತಂದೆ ತಾಯಿ ಜೊತೆ ನೆಕ್ಸ್ಟ್ ವೀಕ್ ಬರುತ್ತಾಳೆ ಮದುವೆ ಬಗ್ಗೆ ಮಾತನಾಡಲಿಕ್ಕೆ. ಹೋ ಅಣ್ಣ, ನಿನಗೆ ಒಳ್ಳೆಯದಾಗಲಿ. ಹೋಗಿ ಬನ್ನಿ. ನಾನು ಪ್ರೀತಮ್ ಇನ್ನು 3 ಡೇಸ್ ಬರಲ್ಲ. ಓಹೋ, ಇಂದು ಇಬ್ಬರಿಗೂ ಅಪ್ಪುಗೆ ನೀಡಿ. ಯು ಗೈಸ್ ಕ್ಯಾರಿ ಆನ್, ಎಂಜಾಯ್. ರೂಮಿಗೆ ಬಂದ ಪ್ರೀತಮ್, ರಶ್ಮಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಕ್ಕರು. ಅವಳ ಮುಂಗುರುಳು ಸರಿಸಿ ಹಣೆಗೆ ಚುಂಬಿಸಿದ. ಮುಂದೇನು ಮುದ್ದು ಎಂದು ಕೇಳಿದ. ಹಿಲ್ ಸ್ಟೇಷನ್ಗೆ ಹೋಗೋಣ ಪ್ಲೀಸ್ ಪ್ರೀತಮ್.
ಈ ನಿನ್ನ ಗಂಡ ನೀನು ಏನೇ ಕೇಳಿದರೂ ಇಲ್ಲ ಎನ್ನಲ್ಲ, ನಡಿ ಹೊರಡುವ. ಆ ಸಂಜೆಯ ಮಂಜಿನಲ್ಲಿ ಹಸಿರು ಗುಡ್ಡ ಏರಿದರ ಆ ವೈಭೋಗ ನೋಡೋದೇ ಚಂದ. ಆ ಗುಡ್ಡದ ತುದಿಯಲ್ಲಿ ಈ ಜೋಡಿ ನಿಂತಿತ್ತು. ಐ ಲವ್ ಯು ಪ್ರೀತಮ್ ಎಂದು ಕೂಗಿದಳ. ಆ ಶಬ್ದ ಪ್ರತಿಧ್ವನಿಸುತ್ತಿತ್ತು. ಹಾಗೆ ಪ್ರೀತಮ್ ಐ ಲವ್ ಯು ಮುದ್ದು ಎಂದ. ಆ ಮುದ್ದು ಜೋಡಿ ಪರಿಸರದ ಮುಂದೆ ಮಗುವಾಗಿ ನಲಿಯುತ್ತಿದ್ದ. ಪ್ರೀತಮ್ ನನಗೆ ಐಸ್ ಕ್ರೀಮ್ ಬೇಕು ಎಂದು ಬೇಡಿಕೆ ಇಟ್ಟಳು ರಶ್ಮಿ. ಮುದ್ದು, ಈ ಟೈಮಲ್ಲಿ ಐಸ್ ಕ್ರೀಮ್ ಬೇಡ, ಶೀತ ಆಗುತ್ತೆ. ಇಲ್ಲ, ನನಗೆ ಬೇಕು, ನೀನು ಕುಡಿಸು. ಹೇಳಿದ್ದು ಅರ್ಥ ಆಗೋದಿಲ್ವ ನಿನಗೆ? ಹಾಂ, ಈ ಚಳಿಲಿ ಐಸ್ ಕ್ರೀಮ್ ತಿನ್ನುತ್ತಾರಾ ಎಂದು ಮುದ್ದಾಗಿ ರೇಗಿದ. ಸರಿ ಬೇಡ ಬಿಡು ಎಂದು ಮುಖ ಸಪ್ಪಗೆ ಮಾಡಿದಳು. ಅವಳ ಮುಖ ನೋಡಲಾಗದೆ ಸರಿ ಜಸ್ಟ್ ಒನ್ ಅಷ್ಟೇ, ಮತ್ತೆ ಕೇಳಬಾರದು ಎಂದಾಗ ಅವಳ ಮುಖ ಅರಳಿತು. ಕೋನ್ ಬಟರ್ ಸ್ಕಾಚ್ ಬೇಕು. ಪ್ರೀತಮ್ ಐಸ್ ಕ್ರೀಮ್ ತಂದ. ರಶ್ಮಿ ಐಸ್ ಕ್ರೀಮ್ ತಿನ್ನುತ್ತಾ ತನ್ನ ತುಟಿಗೆ ತಾಕಿಸಿಕೊಂಡಳು. ನೋಡು, ಚಿಕ್ಕ ಮಕ್ಕಳ ಹಾಗೆ ಐಸ್ ಕ್ರೀಮ್ ತಿಂತೀಯಾ ಎಂದು ತುಟಿಗೆ ಮೆತ್ತಿದ ಐಸ್ ಕ್ರೀಮ್ ತನ್ನ ತುಟಿಯಿಂದ ಒರೆಸಿದ. ನಾಚಿದಳು ಹುಡುಗಿ. ಅಪ್ಪ ಅಪ್ಪ, ನೀವು ಹೇಳಿದ ಹಾಗೆ ನಾರಾಯಣರ ಕನಸಿನ ಕಂಪನಿ ಪ್ರೀತಮ್ ಮಲ್ಟಿನ್ಯಾಷನಲ್ ಕಂಪನಿ ಈಗ ಅವನ ಕೈಯಿಂದ ಜಾರುತ್ತಿದೆ. ಅದು ನನ್ನ ಕೈಗೆ ಸೇರೋಗಳಿಗೆ ಹತ್ತಿರವಾಗುತ್ತಿದೆ ಅಪ್ಪ ಎಂದು ವಾಯು ಸದಾನಂದರಾಜ್ ಬಳಿ ಹೇಳುತ್ತಿದ್ದನು. ಹೌದಾ, ಅಂತೂ ಇಂತೂ ನನ್ನ ಗುರಿ ತಲುಪುವ ದಾರಿ ಹತ್ತಿರದಲ್ಲಿದೆ ಎಂದು ಮೀಸೆ ತಿರುವಿದ. ಅಪ್ಪ, ಹೀಗಲಾದರೂ ಹೇಳಿ, ನಿಮಗೂ ಆ ಪ್ರೀತಮ್ ಫ್ಯಾಮಿಲಿಗೂ ಬಲವಾದ ದ್ವೇಷವಿದೆ. ಇದು ಕೇವಲ ಪೂಜಿತಾಳಿಂದ ಹುಟ್ಟಿಕೊಂಡಿರೋದು ಅಲ್ಲ, ಹೇಳಿ ಅಪ್ಪ. ಹೇಳುತ್ತೀನಿ ಮಗನೇ, ಹೇಳುತ್ತೀನಿ. ನಿಜ ಏನು ಗೊತ್ತಾ? ನನ್ನ ತಂದೆ ಶ್ರೀರಾಮ ಮತ್ತು ನಾರಾಯಣರು ಸ್ವಂತ ಅಣ್ಣ ತಮ್ಮ. ಅವನು ನನ್ನ ತಂದೆಗೆ ಮೋಸ ಮಾಡಿದ. ನನ್ನ ತಂದೆ ನೇಣಿಗೆ ಶರಣಾದರು. ಅಷ್ಟೇ ಅಲ್ಲ, ನಾನು ಪ್ರೀತಿಸಿರೋ ಚೈತ್ರನ ನಾರಾಯಣರ ಮಗ ದೇವರಾಜ್ ಮದುವೆಯಾಗಿದ್ದ. ಅಪ್ಪ, ಹಾಗಾದರೆ ಪ್ರೀತಮ್ ನನ್ನ ತಮ್ಮನ? ಸದಾನಂದರಾಜ್ ದ್ವೇಷಕ್ಕೆ ಕಾರಣವೇನು? ಕಾಯ್ದು ನಿರೀಕ್ಷಿಸಿ. ಭಾಗ 13 ಮುಂದುವರಿಯುತ್ತದೆ. ಭಾಗ 13ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.